ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜು ವಿಚಾರದಲ್ಲಿ ರಾಜಕೀಯ ಕೆಸರೆರಚಾಟ ಮುಂದುವರೆದಿದ್ದು, ಶಾಸಕ ತಮ್ಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದ ಸಿಟಿ ರವಿಗೆ ಕಾಂಗ್ರೆಸ್ ಮುಖಂಡರು ತಿರುಗೇಟು ನೀಡಿದ್ದಾರೆ. ಯೋಗ್ಯತೆ ಮಾತನಾಡುವ ವಿಧಾನ ಪರಿಷತ್ ಸದಸ್ಯರಿಗೆ ಯೋಗ್ಯರು ಯಾರು, ಅಯೋಗ್ಯರು ಯಾರೆಂದು 2023ರಲ್ಲಿ ಈ ಕ್ಷೇತ್ರದ ಜನತೆ ತೋರಿಸಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜೇಗೌಡ ಟಾಂಗ್ ನೀಡಿದ್ದಾರೆ. ಸಿಟಿ ರವಿ ಅವರು ಯೋಗ್ಯರು ಅಯೋಗ್ಯರು ಅಂತಕ್ಕಂಥ ವಿಚಾರವನ್ನು ಮಾತನಾಡಿದ್ದಾರೆ. ಈ ಯೋಗ್ಯರು ಅಯೋಗ್ಯರನ್ನ 2023ರಲ್ಲಿ ಈ ಕ್ಷೇತ್ರದ ಜನತೆ ತೋರಿಸಿದ್ದಾರೆ, ಯಾರು ಯೋಗ್ಯರು ಯಾರು ಅಯೋಗ್ಯರು ಅಂತ. 20 ವರ್ಷ ಶಾಸಕರಾಗಿ ಒಬ್ಬ ಹಿರಿಯ ರಾಜಕಾರಣಿಯಾಗಿ ರಚನಾತ್ಮಕವಾಗಿ ಚರ್ಚೆ ಮಾಡಿ ಎಂದು ಮಂಜೇಗೌಡ ಕಿವಿಮಾತು ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸವಿತಾ ಸಮಾಜವನ್ನ ನಿಂದಿಸಿ ಚಿಕ್ಕಮಗಳೂರಿನ ಮರ್ಯಾದೆಯನ್ನ ತೆಗೆದಿರುವ ಸಿಟಿ ರವಿಯವರು ಮತಿಭ್ರಮಣೆಯಾಗಿದೆ ಎಂದು ವಾಗ್ದಾಳಿ ನಡೆಸಿದರು. ಬೆಳಗಾವಿ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಮಾತಾಡಿದ್ದಕ್ಕೆ ಚಿಕ್ಕಮಗಳೂರು ಮಾನ ಮರ್ಯಾದೆಯನ್ನು ದೇಶಾದ್ಯಂತ ನೋಡಿದ್ರು ಜನ. ಮೊನ್ನೆ ಒಂದು ಸಣ್ಣ ಸಮಾಜದ ಸವಿತಾ ಸಮಾಜವನ್ನು ಯಾವ ರೀತಿಯಾಗಿ ಹೀಯಾಳಿಸಿದ್ರಿ, ಇಡೀ ರಾಜ್ಯದಂತ ಜನ ಇಷ್ಟೊಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಅಂತೂ ಗೊತ್ತು. ಆದರೆ ನೀವು ಜಾತಿಗಳನ್ನು ಹೊಡೆದಾಡಿಸೋದು ಬಿಟ್ಟು ರಾಜಕಾರಣದಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡೋದಕ್ಕೆ ಸ್ಪಂದಿಸಿ ನೀವು ಕೂಡ ಹಣವನ್ನು ತಂದು ಕೇಂದ್ರ ಸರ್ಕಾರ ನಿಮ್ಮದೇ ಇದೆ ಚಿಕ್ಕಮಗಳೂರು ನಗರವನ್ನು ಅಭಿವೃದ್ಧಿ ಪಡಿಸೋದಕ್ಕೆ. ನೀವು ಬನ್ನಿ, ನೀವು ಹಳ್ಳಿ ಕಡೆ ಹೋಗೋಣ. ಕೆಲವು ಹಳ್ಳಿಗಳಲ್ಲಿ ಇವತ್ತು ಕೂಡ ಜಲ್ಲಿ ರಸ್ತೆಗಳಿಲ್ಲ, 20 ವರ್ಷ ಬೇಕಾ ರಸ್ತೆ ಮಾಡೋದಕ್ಕೆ. ಒಂದು ಈ ಥರದ ವಿಚಾರಗಳನ್ನು ಇಟ್ಕೊಂಡು ಎಲ್ಲಿ ಮೂಲಭೂತ ಸೌಲಭ್ಯವನ್ನು ಕೊಡಬೇಕು ಅಲ್ಲಿ ಬಂದು ಕೆಲಸ ಮಾಡೋದಕ್ಕೆ ಸಹಕಾರ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಇನ್ನಾದರೂ ಕೂಡ ಭಾಷೆಗಳಲ್ಲಿ ಇಟ್ಟು ನಾಲಿಗೆಯಲ್ಲಿ ಬಿಗಿಯಾಗಿ ಮಾತನಾಡುವಂಥ ಕೆಲಸವನ್ನು ಮಾಡಲಿ ಅಂತ ಸಿಟಿ ರವಿ ಹೇಳಕ್ಕೆ ಇಷ್ಟಪಡ್ತಾರೆ. ನಂತರ ಮಾತನಾಡಿದ ಕೆಪಿಸಿಸಿ ನೀತಿ ಸಂಶೋಧನಾ ವಿಭಾಗದ ಜಿಲ್ಲಾಧ್ಯಕ್ಷ ಎಚ್.ಎಸ್. ಶಿವಕುಮಾರ್, ಒಂದು ಬಾರಿ ನಿಮ್ಮ ನಾಲಿಗೆಯಿಂದ ನೀವೇ ಸೋಲನ್ನಪ್ಪಿದ್ದೀರಿ, ಇದೀಗ ಮತ್ತೆ ನಿಮ್ಮ ಗುಂಡಿಯನ್ನ ನೀವೇ ತೋಡಿಕೊಳ್ತಿದ್ದೀರಿ ಎಂದು ವಾಗ್ದಾಳಿ ನಡೆಸಿದರು. ಅಲ್ಲದೆ ಮೆಡಿಕಲ್ ಕಾಲೇಜಿನ ಬೇನಾಮಿ ಗುತ್ತಿಗೆಯನ್ನ ಯಾರು ಮಾಡಿ ಎಲ್ಲೆಲ್ಲಿಂದ ಕಟ್ಟಡ ಸಾಮಗ್ರಿಗಳನ್ನ ಪೂರೈಸಿದ್ದೀರಾ ಎಂದು ಸ್ಪಷ್ಟಪಡಿಸಬೇಕು ಎಂದು ಒತ್ತಾಯಿಸಿದರು. ನುಡಿದರೆ ಮುತ್ತಿನ ಆರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮಿಚ್ಚಿ ಔದೌದೆನಬೇಕು. ಆದರೆ ಇವನ್ನೆಲ್ಲ ತಿಳ್ಕೊಂಡಂಥ ಸಿಟಿ ರವಿ ಅವರೇ, ನೀವು ಮಾತಾಡುವಂಥ ಮಾತು ಇಂಥದ್ದು. ದಯಮಾಡಿ ನಿಮ್ಮ ಮಾತಿನ ವರ್ಷೆಯನ್ನು ಬದಲಾಯಿಸ್ಕೊಳ್ಳಿ. ಈಗಾಗಲೇ ನಿಮಗೆ ಒಂದು ಬಾರಿ ನಿಮ್ಮ ನಾಲ್ಗೆನೇ ನಿಮ್ಮನ್ನು ಸೋಲಿಸಿದೆ ಅನ್ನುವಂಥದ್ದು ನಿಮ್ಮ ಮನವರಿಕೆ ಮಾಡ್ಕೊಂಡಿದ್ದೀರಿ. ಆದರೆ ಮತ್ತೆ ಅದನ್ನೇ ಉಚ್ಚರಿಸ್ತಿದ್ದೀರಿ ಅಂದರೆ ನೀವು ಸಂಪೂರ್ಣವಾಗಿ ನೀವೇ ಮೂಲೆ ಗುಂಪಾಗಬೇಕು ಅಂತೇಳಿ ನಿಮ್ಮ ಗುಂಡಿಯನ್ನು ನೀವೇ ತೋಡ್ಕೊಂಡಿದ್ದೀರಿ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇದೆ. ಹಾಗಾಗಿ ಈಗಾಗಲೇ ಮೆಡಿಕಲ್ ಕಾಲೇಜ್ ಬಗ್ಗೆ ತಾವು ಮಾತಾಡಲಿಕ್ಕೆ ಆರಂಭ ಮಾಡಿದ್ದೀರಿ. ಆದರೆ ನಾನು ಕೇಳೋದು, ಮೆಡಿಕಲ್ ಕಾಲೇಜ್ನ ಗುತ್ತಿಗೆಯನ್ನು ಬೇನಾಮಿ ಹೆಸರಿನಲ್ಲಿ ಯಾರು ಮಾಡಿದರು, ಅಲ್ಲಿ CSC ಗಾಡಿಗಳು ಯಾಕೆ ಪ್ರತಿದಿನ ಓಡಾಡ್ತಾ ಇದೆ, ಅಲ್ಲಿ ಆ ಬಿಲ್ಡಿಂಗ್ಸ್ಗಳ ನಿರ್ಮಾಣಕ್ಕೆ ಯಾವ ಕ್ರಷರ್ನಿಂದ ಜಲ್ಲಿಗಳು ಹೋಯಿತು, ಯಾವ ಕ್ರಷರ್ನಿಂದ ಸ್ಯಾಂಡ್ ಹೋಯಿತು, ಯಾವ ಕ್ರಷರ್ನಿಂದ ಇಟ್ಟಿಗೆ ಹೋಯಿತು ಅನ್ನೋಂಥದ್ದು ಕೂಡ ಸ್ಪಷ್ಟಪಡಿಸಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ಳಿ. ಚಿಕ್ಕಮಗಳೂರಿನ ಶಾಸಕರಾದಂತಹ ತಮ್ಮಯ್ಯನವರು 2.5 ವರ್ಷ ಏನು ಗೆಣಸು ಕೆತ್ತಿದ್ರ ಅಂತ ಕೇಳಿದ್ದಾರೆ. ವಕ್ತಾರರಿಗೆ, BJP ವಕ್ತಾರಿಗೆ ಸಂದರ್ಭದಲ್ಲಿ ಹೇಳ್ತೀನಿ, ದಯಮಾಡಿ ವಕ್ತಾರರೇ, ನಮ್ಮ ಶಾಸಕರಿಗೆ ಗೆಣಸು ಕೆತ್ತುವಷ್ಟು ಪುರ್ಸೋತಿಲ್ಲ. ಏಕೆಂದರೆ ಅವರು ಅಭಿವೃದ್ಧಿ ಕಾರ್ಯದಲ್ಲಿ ಜನಗಳ ಜೊತೆ ನಿರಂತರ ಸಂಪರ್ಕದಲ್ಲಿ ಪ್ರತಿದಿನ ಅವರು ಇಡೀ ಅವರ ಸಮಯವನ್ನು ಜನರ ಸೇವೆಗಾಗಿ ಅವರ ಬದುಕನ್ನು ಮುಡುಪಾಗಿಟ್ಟು ಕೆಲಸ ಮಾಡ್ತಿದ್ದಾರೆ. ನಿಮ್ಮ ವಿಧಾನ ಪರಿಷತ್ ಸದಸ್ಯರು ಸಣ್ಣ ಕಾರ್ಯವನ್ನು ಬಿಡ್ತಾ ಇಲ್ಲ. ಮುಂಚೆ ಡೆಲ್ಲಿ, ಗೋವಾ, ಬಾಂಬೆ ಅಂತ ತಿರುಗ್ತಿದ್ದವರು ಇವತ್ತು ಸಣ್ಣ ಹಳ್ಳಿಗಳಲ್ಲೂ ಒಂದು ಪ್ರತಿಭಾ ಕಾರಂಜಿಯನ್ನು ಬಿಡದಂತೆ ಬರ್ತಾ ಇದ್ದೀರಾ ಅಂತಂದರೆ ನೀವು ಭಾಳ ಪುರ್ಸೊತ್ತಲ್ಲಿದ್ದೀರಿ ಅಂತೇಳಿ. ನಿಮಗೆ ಬೇಕಿದ್ರೆ ಹೇಳಿ, ಗೆಣಸನ್ನು ನಾವೇ ಕೊಟ್ಟು ಕಳಿಸ್ತೀವಿ, ಅದೆಷ್ಟು ಗೆಣಸನ್ನ ಕೆತ್ತಿ ಕೊಡ್ತೀರಾ ಅದು ನೀವೇ ನಿರ್ಧಾರ ಮಾಡಿ ಅಂತೇಳಿ ಅವರಿಗೆ ಈ ಮೂಲಕ ಒತ್ತಾಯ ಮಾಡ್ತೀನಿ.